ಈ ಯುದ್ಧದ ಪರಿಣಾಮವಾಗಿ ದೇಶಾದ್ಯಂತ ತೈಲ ಬಿಕ್ಕಟ್ಟು ಉಂಟಾಗಿದೆ. ನೆಲಮಂಗಲದಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ಅನ್ನು ನಿಲ್ತಾ ಇದ್ದಾರೆ. ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಚಾಲಕರ ನಡುವೆ ಕಿರಿಕ್ ಉಂಟಾಗಿರುವಂಥದ್ದು. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಾಲು ಸಾಲಾಗಿ ನಿಂತಿರುವಂತಹ ನೂರಾರು ಆಟೋಗಳು ಯಶವಂತಪುರ, ಮಾಗಡಿ ರಸ್ತೆ ಹಾಗೆ ದಾಸರಹಳ್ಳಿ, 8ನೇ ಮೈಲಿಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಆಟೋ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರಿಗೆ ಇದೀಗ ಸಂಕಷ್ಟ ಉಂಟಾಗ್ತಾ ಇದೆ. ಬಂಕ್ ಸಿಬ್ಬಂದಿಯೊಂದಿಗೆ ಆಟೋ ಚಾಲಕರು ಕೂಗಾಟವನ್ನು ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ನೆಲಮಂಗಲ ಠಾಣಾ ಪೊಲೀಸರು ದೌಡಾಯಿಸಿದ್ದಾರೆ ಕೂಡ. ಯುದ್ಧದ ಪರಿಣಾಮವಾಗಿ ಆಗ್ತಾ ಇರುವಂತಹ ತೈಲ ಬಿಕ್ಕಟ್ಟು. ನೆಲಮಂಗಲದಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಕೂಡ ಚಾಲಕರ ನಡುವೆ ಕಿರಿಕಾಗಿದೆ. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ನಡೆಸ್ತಾ ಇರುವಂತಹ ಪರದಾಟ. ಸಾಲು ಸಾಲಾಗಿ ನಿಂತಿರುವಂತಹ ನೂರಾರು ಆಟೋಗಳು ಯಶವಂತಪುರ, ಮಾಗಡಿ ರಸ್ತೆ ಮತ್ತೆ ದಾಸರಹಳ್ಳಿ ಎಲ್ಲಾ ಕಡೆ ಕೂಡ 8ನೇ ಮೈಲಿಯಲ್ಲೂ ಕೂಡ ಆಟೋ ಗ್ಯಾಸ್ ಅಭಾವ ಉಂಟಾಗಿದೆ. ಆಟೋ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರಿಗೆ ಸಂಕಷ್ಟ ಉಂಟಾಗಿದೆ. ಬಂಕ್ ಸಿಬ್ಬಂದಿಯೊಂದಿಗೆ ಕೂಡ ಆಟೋ ಚಾಲಕರು ಕೂಗಾಟವನ್ನ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ನೆಲಮಂಗಲ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಕೂಡ. ಸಿಎನ್ಜಿಗೂ ಕೂಡ ಪರದಾಟ. ಈ ಕಡೆ ಸಿಕ್ಕರೂ ಕೂಡ ಸಿಕ್ಕಾಪಟ್ಟೆ ದೂರದಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತೆ ಅದು ಕೂಡ ದುಬಾರಿ ಆಗಿದೆ. ಸೊ ಹೇಗೆ ಜೀವನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಆಟೋ ಚಾಲಕರೆಲ್ಲರೂ ಕೂಡ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಎಷ್ಟು ಆಟೋಗಳು ಕ್ಯೂ ನಿಂತಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಚಾಲಕರ ನಡುವೆ ಕೂಡ ಕಿರಿಕ್ ಆಗಿದೆ. ಘಟನಾ ಸ್ಥಳಕ್ಕೆ ನೆಲಮಂಗಲ ಠಾಣೆ ಪೊಲೀಸರು ಬಂದಿದ್ದಾರೆ ಕೂಡ. ಆಟೋ ಗ್ಯಾಸ್ ಅಭಾವದಿಂದ ಇದೀಗ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬಂಕ್ ಸಿಬ್ಬಂದಿಯೊಂದಿಗೂ ಕೂಡ ಕೂಗಾಟವನ್ನು ನಡೆಸಿದ್ದಾರೆ. ಪಾಪ ಸಿಬ್ಬಂದಿ ಏನ್ ಮಾಡ್ತಾರೆ, ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಿದೆ. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಆಟೋ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಸೊ ಪ್ರತಿನಿತ್ಯ ಬಾಡಿಗೆಯನ್ನು ಓಡಿಸಿ ಎಷ್ಟೋ ಜನ ತಮ್ಮ ದಿನದ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರ್ತಾರೆ, ಒಂದು ಹೊತ್ತಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೂ ಕೂಡ ಈಗ ತಣ್ಣೀರು ಹಾಕಿದೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡ್ರು, ಏನೂ ಆಗಲಿಲ್ಲ. ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, CNG ಬೇಕು, ಬಾಡಿಗೆ ಓಡಿಸೋಕ್ಕಾಗ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಿಕ್ಕರೂ ಕೂಡ ತುಂಬ ದೂರದಲ್ಲಿ ಅವೈಲೇಬಲ್ ಇದೆ, ಮತ್ತು ಅದು ಬೆಲೆ ಏರಿಕೆ ಕೂಡ ಇರುವಂಥದ್ದು ಜಾಸ್ತಿ.